ಮೈಸೂರು ಹೊರವಲಯದಲ್ಲಿದ್ದ ಒಂದು ದೊಡ್ಡ ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಸಾವಿರಾರು ಜನ ಕೆಲಸ ಮಾಡುತ್ತಿದ್ದರು. ಆ ಗದ್ದಲದ ಯಂತ್ರಗಳ ನಡುವೆ ಪ್ರತಿದಿನ ಒಂದೇ ಸಮಯಕ್ಕೆ ಕೆಲಸಕ್ಕೆ ಬರುತ್ತಿದ್ದ ಇಬ್ಬರು ಯುವಕರು ನಿಧಾನವಾಗಿ ಒಬ್ಬರ ಜೀವನದ ಭಾಗವಾಗಿದ್ದರು. ಅವನು ಅರುಣ್, 26 ವರ್ಷದ ಶಾಂತ ಸ್ವಭಾವದ ಹುಡುಗ. ಕುಟುಂಬದ ಎಲ್ಲಾ ಹೊರೆ ಅವನ ಮೇಲಾಗಿತ್ತು. ತಂದೆ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದರು. ತಾಯಿ ಮನೆ ಕೆಲಸ ಮಾಡಿಕೊಂಡು ಕುಟುಂಬ ಸಾಗಿಸುತ್ತಿದ್ದರು. ಅರುಣ್ ತನ್ನ ಕನಸುಗಳನ್ನು ಬದಿಗಿಟ್ಟು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದ. ಅವಳು ಕಾವ್ಯ. ಸದಾ ನಗುವ ಮುಖ, ಮೃದುವಾದ ಮಾತು, ಎಲ್ಲರಿಗೂ ಸಹಾಯ ಮಾಡುವ ಮನಸ್ಸು. ಫ್ಯಾಕ್ಟರಿಯಲ್ಲಿ ಹೊಸದಾಗಿ ಸೇರಿದ್ದ ಕಾವ್ಯಗೆ ಮೊದಲ ದಿನವೇ ಯಂತ್ರದ ಕೆಲಸ ಅರ್ಥವಾಗದೆ ಗೊಂದಲವಾಯಿತು. ಆಗ ಅರುಣ್ ಅವಳ ಬಳಿ ಬಂದು ಸಹಾಯ ಮಾಡಿದ್ದ. ಭಯಪಡಬೇಡಿ, 2 ದಿನದಲ್ಲಿ ಎಲ್ಲ ಕಲಿತುಕೊಳ್ಳುತ್ತೀರಾ ಎಂದು ನಗುತ್ತಾ ಹೇಳಿದ. ಆ ದಿನದಿಂದ ಅವರ ಮಾತು ಶುರುವಾಯಿತು. ಮಧ್ಯಾಹ್ನದ ಟೀ ಬ್ರೇಕ್, ಕೆಲಸದ ನಡುವೆ ಕಣ್ಣು ಸೇರುವುದು, ಒಂದೇ ಬಸ್ಸಿನಲ್ಲಿ ಮನೆಗೆ ಹೋಗುವುದು, ಇವೆಲ್ಲ ನಿಧಾನವಾಗಿ ಸ್ನೇಹವನ್ನು ಪ್ರೀತಿಯಾಗಿ ಬದಲಿಸಿತು. ಒಂದು ಮಳೆಯ ಸಂಜೆ ಫ್ಯಾಕ್ಟರಿಯ ಮೇಲ್ಚಾವಣಿಯಲ್ಲಿ ನಿಂತಿದ್ದ ಕಾವ್ಯಗೆ ಅರುಣ್ ತನ್ನ ಪ್ರೀತಿಯನ್ನು ಹೇಳಿದ. ನಿನ್ನ ಜೊತೆಗೆ ಇದ್ದಾಗ ನನಗೆ ಜೀವನ ಸುಲಭ ಅನ್ನಿಸುತ್ತೆ ಕಾವ್ಯ. ಕಾವ್ಯ ನಾಚುತ್ತಾ ನಗಿದಳು. ನನಗೂ ನೀನೇ ಇಷ್ಟ ಅರುಣ್. ಆ ದಿನದಿಂದ ಅವರ ಪ್ರೀತಿ ಇನ್ನಷ್ಟು ಗಾಢವಾಯಿತು. 8 ತಿಂಗಳು ಇಬ್ಬರೂ ಕನಸಿನ ಲೋಕದಲ್ಲೇ ಬದುಕಿದರು. ಕೆಲಸ ಮುಗಿದ ಮೇಲೆ ಚಹಾ ಕುಡಿಯುವುದು, ಭವಿಷ್ಯದ ಬಗ್ಗೆ ಮಾತನಾಡುವುದು, ಮದುವೆಯ ಕನಸು ಕಾಣುವುದು ಅವರ ದಿನಚರಿಯಾಗಿತ್ತು. ಆದರೆ ಜೀವನ ಯಾವಾಗಲೂ ಸುಲಭವಾಗುವುದಿಲ್ಲ. ಒಂದು ದಿನ ಅರುಣ್ ತುಂಬಾ ಮೌನವಾಗಿದ್ದ. ಅವನ ಕಣ್ಣುಗಳಲ್ಲಿ ಭಯ ಕಾಣುತ್ತಿತ್ತು. ಕಾವ್ಯ ಎಷ್ಟೇ ಕೇಳಿದರೂ ಏನೂ ಹೇಳಲಿಲ್ಲ. ಕೆಲವು ದಿನಗಳ ನಂತರ ಅವನು ಫ್ಯಾಕ್ಟರಿಗೆ ಬರದೇ ಹೋದ. ಕಾವ್ಯ ಆತಂಕದಿಂದ ಅವನ ಮನೆಗೆ ಹೋದಳು. ಅಲ್ಲಿ ಅರುಣ್ ತಾಯಿ ಕಣ್ಣೀರಿನಿಂದ ಮಾತನಾಡಿದರು. ಅವನಪ್ಪನ ಆರೋಗ್ಯ ತುಂಬಾ ಕೆಟ್ಟಿದೆ ಮಗಳೇ. ಸಾಲದವರು ಮನೆಗೆ ಬರುತ್ತಿದ್ದಾರೆ. ಅರುಣ್ ಬೆಂಗಳೂರು ಹೋಗಿದ್ದಾನೆ, ಇಲ್ಲಿ ಉಳಿಯೋದಕ್ಕೆ ಆಗಲ್ಲ ಅಂತ ಹೇಳಿದ. ಆ ಮಾತು ಕೇಳಿ ಕಾವ್ಯ ಹೃದಯವೇ ಒಡೆದಂತಾಯಿತು. ಅದೇ ರಾತ್ರಿ ಕಾವ್ಯ ಫೋನ್ಗೆ ಒಂದು ಮೆಸೇಜ್ ಬಂತು. ಕ್ಷಮಿಸು ಕಾವ್ಯ, ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ. ಆದರೆ ಈಗ ನನ್ನ ಕುಟುಂಬವೇ ನನ್ನ ಜವಾಬ್ದಾರಿ. ನಿನ್ನ ಜೀವನ ನನ್ನ ಸಮಸ್ಯೆಗಳಲ್ಲಿ ಸಿಲುಕಬಾರದು, ಅದಕ್ಕಾಗಿಯೇ ದೂರ ಹೋಗುತ್ತಿದ್ದೇನೆ. ಆ ಮೆಸೇಜ್ ಓದಿ ಕಾವ್ಯ ಕಣ್ಣೀರು ಹಾಕಿದಳು. ಅವಳಿಗೆ ಕೋಪವೂ ಬಂದಿತು, ನೋವೂ ಆಯಿತು. ಆದರೆ ಅರುಣ್ ಪರಿಸ್ಥಿತಿ ಅವಳಿಗೆ ಅರ್ಥವಾಗಿತ್ತು. ದಿನಗಳು ಕಳೆಯುತ್ತಾ ಹೋದವು. ಫ್ಯಾಕ್ಟರಿಯ ಯಂತ್ರಗಳ ಶಬ್ದ ಇನ್ನೂ ಅದೇ ಇತ್ತು. ಆದರೆ ಕಾವ್ಯಗೆ ಆ ಜಾಗ ಖಾಲಿಯಾಗಿ ಕಾಣುತ್ತಿತ್ತು. ಅರುಣ್ ಕುಳಿತುಕೊಳ್ಳುತ್ತಿದ್ದ ಜಾಗ ನೋಡಿದಾಗಲೆಲ್ಲ ಅವಳ ಹೃದಯ ನೋಯುತ್ತಿತ್ತು. ಆದರೂ ಅವಳು ಜೀವನದಲ್ಲಿ ಮುಂದೆ ಸಾಗಲು ತೀರ್ಮಾನಿಸಿದಳು. ಏಕೆಂದರೆ ಕೆಲ ಪ್ರೀತಿಗಳು ಜೊತೆಯಾಗಲು ಬರೋದಿಲ್ಲ, ಜೀವನ ಪೂರ್ತಿ ನೆನಪಾಗಿ ಉಳಿಯಲು ಬರುತ್ತವೆ. ಅರುಣ್ ದೂರ ಹೋಗಿದ್ದರೂ ಕಾವ್ಯಳ ಹೃದಯದಲ್ಲಿ ಅವನ ಪ್ರೀತಿ ಎಂದಿಗೂ ಮಸುಕಾಗಲಿಲ್ಲ.